ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಏನು ಪ್ರೀತು, ರೆಡಿ ಆಗಿದೆಯಾ? ಎಲ್ಲರೂ ರೆಡಿಯಾಗಿದ್ದೀವಿ. ಫಸ್ಟ್ ರೆಡಿ ಆದವಳು ನಮ್ಮ ಕುಳ್ಳಮ್ಮ ಮೇಡಮ್. ಆಯಿತಾ? ಆದರೆ ಮೊದಲನೇ ಟ್ರೈನ್ ಮಿಸ್ ಆಯಿತು. 6:30 ಟ್ರೈನ್ ಮಿಸ್ಸು. 7:15 ಟ್ರೈನ್ಗೆ ಹೋಗ್ಬೇಕು. ಏನು ಹುಡುಕ್ತಿದ್ದೀವ ಇಲ್ಲಿ? ಹಾಂ, ಹೇಳು. ಚೆನ್ನಾಗಿ ಕಾಣಿಸ್ತೀಯಪ್ಪಿ. ಈ ಕಡೆ ನೋಡೊಂಚೂರು. ಏನು ಹುಡುಕ್ತಾ ಇದೆಯಾ? ಇಯರಿಂಗ್ಸಾ? ಅಲ್ಲೇ ಇರ್ಬೇಕು ನೋಡು. ಅದೆಷ್ಟೊಂದು ಐತೆ ಗೊತ್ತಾ ಅಪ್ಪಿ, ಅದು ಆ ಥರದ್ದು. ನಿಂದೆಲ್ಲ ರೆಡಿನಾ ಕಾಫಿ? ಏನು ಬೇಡ, ಅಲ್ಲಿ ಇಟ್ಟೈತೆ ನಿಮ್ಮಪ್ಪ ಆವಾಗಲೇ ಕಾಫಿಗೆ. ಟೈಮ್ ಆಗುತ್ತೆ. 7 ಕಾಲಿಗಿರೋದು, 7:15. ಸರಿ ಆಯಿತು, ಹೊರಡೋಣ. ಈಗ ಓಲಾ ಬುಕ್ ಮಾಡು. ಈಗ ಅಲ್ಲಿ ಬಸ್ ಕೊಡ್ಲವ? ಆಯಿತು. ತಗೋ, ಕಟ್ ಮಾಡಿ. ನೀವು ಅಪ್ಪನ ಚೂರು ಹಾಕಿದ್ರೆ ಸಾಕೋಪಿ ಕಾಫಿ ಕುಡಿನ. ನಿಮ್ಮನ್ನ ಪಾತ್ರೆ ತೊಳೆಯೋಕೆ ಹೇಳ್ದು. ಎಲ್ಲರೂ ಕ್ಲೀನ್ ಮಾಡ್ಕೊಂಡೆ. ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು. ದೇವ್ರ ಮನೆ ಪೂಜೆ ಆಯಿತು. ಅದೇ ಖುಷಿ. ಎಲ್ಲರೂ ಹೋಗ್ಬೇಕಾರೆ ಅಡುಗೆ ಮನೆ ಫುಲ್ ಕ್ಲೀನ್ ಆಗಿದ್ರೆ ಒಂಥರ ಲಕ್ಷಣ. ಅಡುಗೆ ಮನೆ ಆಗಲಿ, ದೇವ್ರ ಮನೆ ಆಗಲಿ, ಪೂಜೆ ಮಾಡಿಬಿಟ್ಟು ಹೋದ್ರೇ ಲಕ್ಷಣ. ನೋಡಿ, ಎಲ್ಲ ಫುಲ್ ಕ್ಲೀನಾಗೈತೆ ಅಡುಗೆ ಮನೆ. ಅದೇ ಹಿಂಸೆ ಆಯಿತು. ಚಳಿ ಬೇರೆ. ಟ್ರೈನ್ ಮಿಸ್ ಆಯಿತು. ನಾವು 6:30 ಟ್ರೈನ್ ಹೊರಡೋಣ ಅಂತ ಅಂದ್ಕೊಂಡು ಶಾಂಪು ಇರಲಿಲ್ಲ. ಮೇಯ್ನ್ ಶಾಂಪುನ ಮೆಡಿಕಲ್ಗೆ ಕಳಿಸಿ ತರಿಸಿದ್ದು. 4:15 ತಂದಿರೋದು ಅವರು. ಅದೇ ಲೇಟ್ ಆಗಿತ್ತು. ಇಲ್ಲಾಂದರೆ ಇನ್ನೊಂದು ಅರ್ಧ ಗಂಟೆ ಬೇಗ ರೆಡಿಯಾಗಿ ಹೋಗ್ಬೋದಿತ್ತು. ನೀವಿಬ್ರಿಗೇನೆ ಇರ್ತೀನಿ, ನನಗೆ ಬೇಡ. ಹಾಂ, ನೀವು ಬೇಕು ಅಂದ್ರೂ ಕೊಡೋದಿಲ್ಲ. ಆಯಿತು, ಬೇಡ. ನನಗೆ ಬೇಡ ಅಂತ ನಾನೇ ಹೇಳಿ. ಸಕ್ಕರೆ ಆಗ್ಬಿಟ್ಟಾ? ಗೊತ್ತಿಲ್ಲ, ಹಾಕಿರ್ಬೇಕು. ಆಮೇಲೆ ಪಾಯಸ ಮಾಡ್ಬಿಟ್ಟಿದ್ರೆ ಕೇಳಮ್ಮ. ಹೆಂಗಾಯ್ತು ಪ್ರೀತಿ? ಎದಳ ಪ್ರೀತಿ? ಎಲ್ಲ ಹಾಕೊಂಡಿದ್ಯೇನೋ? ವಾಟರ್ ಬಾಟ್ಲು ಇವೆಲ್ಲನೂ ಇಟ್ಕೊಂಡಿದ್ಯೇನೋ? ಸರಿ, ನಡ್ರಿ. ಹಿಂಗಾರೆ ನಡ್ರಿ. ಪ್ರಿಯಾ, ನಿಂದು ರೆಡಿ ಆಯ್ತು ಅಪ್ಪಿ? ಕುಳ್ಳ ಮುಂದೆ ಪೂಜೆ ಇವತ್ತು. ನಮ್ಮ ಕುಳ್ಳಮ್ಮ ಪೂಜೆ ಚೆನ್ನಾಗಿ ಮಾಡ್ತಾಳೆ ನೋಡಿ. ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ. ಪೂಜೆ ನೀಟಾಗಿ ಮಾಡಿ ದೇವ್ರ ಸಾಮಾನು ಕೊಟ್ಬಿಟ್ಟೆ. ಬೆಳಗ್ಗೆ ನೀಟಾಗಿ ಪೂಜೆ ಮಾಡ್ಕೊಂಡವಳೆ. ವೆರಿ ಗುಡ್. ಅಲ್ಲಿಂದ ಬಸ್ಸಲ್ಲೇ ಹೋಗಬೇಕು. ಟ್ರೈನ್ ಇಲ್ಲ ಅಲ್ಲಿಗೆ. ಹೊಳೆನರಸೀಪುರದಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಎಲ್ಲ ರೆಡಿಯಾಗಿದ್ದೀವಿ. ಓಕೆ, ದೇವಸ್ಥಾನ ಹತ್ರ ಇಲ್ಲಾಂದರೆ ಸರಿ ಹೊರಡ್ತಾ ಇದ್ದೀವಿ. ಕೀ ಎತ್ಕೊಂಡಿದ್ದೀರಮ್ಮ? ಅನಿ, ನಿಂಗೆ ಇದು ಬೇಕಪ್ಪ? ಇದು ಸ್ಟಾಲು ಇಲ್ಲಿ ಇಟ್ಕೊಂಡ್ರಮ್ಮ. ಅದು ಇಟ್ಕೊಂಡಿರಿ. ಮಳೆ ಗಿಡ ಬಂದರೆ ಅವ್ರ ರೈನ್ ಕೋಟ್ ತಗೊಳ್ಳಿ ಅಂತ ಅಂದೆ. ಅದನ್ನು ತಗೊಂಡಿಲ್ಲ ಅನ್ಸುತ್ತೆ. ತಗೊಂಡಿಲ್ಲ ಅನಿ. ಪ್ರೀತು ಕೇಳೋದಿಲ್ಲ, ಹೇಳಿದ ಮಾತೇ ಕೇಳಲ್ಲ. ಫೋನ್ ಬಿಟ್ಬಿಟ್ರೆ ಸಾಕು, ಗೇಮ್ ಮಾಡ್ಕೊಂಡು ನಿಂತ್ಕೊಳ್ಳೋದಿಲ್ಲ. ಇಲ್ಲಿ ಕೀ ಇಲ್ಲ, ತಗೊಂಡೋದ ಅವನು. ಬ್ಯಾಗಲ್ಲ ಐತೆ ಕೀ. ಎಸ್, ಸರಿ ಹೇಳಿ. ಹಿಂಗೆ ನಮ್ಮ ಮನೆ ಮಕ್ಕಳು ಒಂದಕ್ಕೆ ಇದು ಮಾಡಲ್ಲ. ಇಲ್ಲ ಐತೆ ಬಿಡೋನಿ, ಇದನ್ನೇ ತಗೋತೀನಿ. ಹಾಂ, ಬಾ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಆಮೇಲೆ ಮತ್ತೆ. ಸಿಕ್ತು. ಬಂದ್ರಾ? ಬುಕ್ ಮಾಡಿದಲ್ಲ? ಬಂದ್ರಮ್ಮ? ಬರ್ತಿದ್ದಾರೆ. ಹೇಳಿ. ಇದು ಆಟನೇನೋ ತೊಗೋಬೇಕಿತ್ತಾನೆ. ಈಗ ಬಿಡಪ್ಪ. ಬರೋ ತನಕ ಹೇಗಿರುತ್ತೋ ಇಲ್ಲ ಮಳೆ ನಿಂತಿರುತ್ತೋ ಗೊತ್ತಿಲ್ಲ. ಬಿಡ್ತಾ ಇದ್ದೀನಿ. ಅದೇ ಜರ್ಕಿನ್ ಹಾಕುವ ನೀವು. ಶರ್ಟ್ ಹಾಕೊಂಡಿಲ್ಲ. ನಿಂಗೆ ಇನ್ನೊಂದು ಸ್ಟಾಲ್ ಕೊಟ್ಟು ಇಟ್ಕೊಂಡ? ಹ್ಞೂ, ನೋಡಿ, ಅದು ಬೇಕಾಗುತ್ತೆ. ನೀವು ಅಪ್ಪನ ಕೀ ಕೊಟ್ಬಿಡ್ಬೇಕು. ಹೋಯ್ತಾ ಅಪ್ಪ? ನೀವು ಅಪ್ಪ ಹತ್ರ ಒಂದು ಕೀ ಇದೀರಿ, ಒಳ್ಳೇದಿತ್ತಲ್ವ? ಕೇಳಿ ಫೋನ್ ಮಾಡಿಬಿಡಿ ಒಂದ್ಸಲ. ಟೈಮ್ ಆಗುತ್ತೆ. ಹೇಳಿ. ಟ್ರೈನಿಗೆ ಟೈಮ್ ಆಗುತ್ತೆ. ಬಾ ಫಸ್ಟ್. ಈಗ ಎಲ್ಲರೂ ಹಿಂಗಿದೀವಿ. ಬರೋ ತನಕ ಹೆಂಗಾಗಿರ್ತೀವಿ ನೋಡಿ. ಏನು ಅಂದ್ರಿ? ಅಲ್ಲ, ನೀವು ಪ್ಲಾಟ್ಫಾರ್ಮ್ ಕೇಳೋದು ಬೇಡವಾ? ಟಿಕೆಟ್ ತಗೋತಾ ಇದ್ದಾನಲ್ಲಿ. ಏನು? ಬಾ ಬಾ ಬಾ, ಬೊಮ್ಮ ಈಗ ಸಾಕು.
ಚೆಕಿಂಗ್. ಅನಿ ಹುಷಾರು, ಬಿದ್ಬಿಟ್ಟಿಯಾ ಅನಿ, ಹುಷಾರು. ಏಯ್ ಇರಪ್ಪಿ, ಇನ್ನ ಐತೆ, ಟೈಮ್ ಆಯ್ತಿರೋ ಮಗನೇ. ನೋಡಿ ನೋಡಿ, ಆಯ್ತು ಬನ್ರಿ. ಇಲ್ಲೇ ಇಡ್ಲಿ ವಡೆ ಕತ್ಲೆ ಇದೆ. ರಶ್ ಆಗ್ತಾ ಹೋಗ್ತಾ. ನೀನು ಹೇಳ, ನೀವು ಪರ್ಟಿಕ್ಯುಲರ್ ಈ ಟೈಮ್ ಹೋಗಿದೆ ಅಂತ ಹೇಳ. ಇಲ್ಲ ಇದೆ, ಎಲ್ಲ ಕಡೆ ಸ್ಟಾಪ್ ಇದೆ. ಚಾಲೆಂಜಲ್ಲಿ ಜನಗಳು ನಿಂತಿಲ್ವಾ ಅಪ್ಪಿ? ನೋಡಿ, ಜನಗಳು ನಿಂತಿಲ್ವಾ? ಸ್ಟಾಪ್ ಇದೆ ಇಲ್ಲಿ, ಎಲ್ಲ ಕಡೆ ಸ್ಟಾಪ್ ಇದು, ಎಲ್ಲ ಕಡೆ ಸ್ಟಾಪ್ ಇದೆ. ನನಗೆ ಗೊತ್ತಿಲ್ವಾ, ಎಷ್ಟು ಸರಿ ಓಡಾಡಿದ್ದೀನಿ. ಆದರೂ 1.5 ವರ್ಷ ಆಯ್ತು ಹೆಚ್ಚು ಕಮ್ಮಿ ಟ್ರೈನಲ್ಲಿ ಬಂದಿಲ್ಲ. 1.5 ವರ್ಷ. ಓ, ನೀರು ಸಖತ್ತಾಗಿ ಬಂದೈತಲ್ವಾ ನೀ? ಇನ್ನ ಸಾಗರಕಟ್ಟೆ ಬಂದಿಲ್ಲ. ಸಾಗರಕಟ್ಟೆ ಇನ್ನೂ ಬಂದಿಲ್ಲ. ಇದು KRS. ಇದು ಸ್ಟೇಷನ್ ಬಿಟ್ಟು ಮುಂದೆ ನೀರೈತೆ. ನೀರು ಸರಿಗೆ ಐತೆ. ಎಷ್ಟೊಂದು ಬಂದೈತೆ ನೀರು, ಚೆನ್ನಾಗೈತಲ್ವ? ಹಿಂಗೆ ವ್ಯೂಸ್ ನೋಡ್ಬೇಕು, ಹಿಂಗೆ ನೇಚರ್ ನೋಡ್ತಾ ಹೋಗ್ಬೇಕು, ಜರ್ನಿ ಮಾಡ್ಬೇಕು. ಅವಾಗ ಫೋನೇ ಇಟ್ಕೊಂಡ್ಬಿಡ್ತಾವೆ ಹುಡುಗರುಗಳು, ಅದೇ ಬಿಸಿ. ಇವೆಲ್ಲ ಎಂಜಾಯ್ ಮಾಡಬೇಕು. ಇಲ್ಲಿಂದ ಚೂರು ತುಂಬ ಚೆನ್ನಾಯ್ತಲ್ವ ಅಪ್ಪಿ? ಅದಕ್ಕೋಸ್ಕರ ಎಷ್ಟು ಚೆನ್ನಾಯ್ತು ನೋಡು. ಕೆಲವೊಂದೊಂದು ಸರಿ ನೆಲ ಕಾಣತ್ತೆ, ಒಳ್ಳೆ ಬೀಚ್ ಇದ್ದಂಗೆ ಐತೆ. ಮಣ್ಣಂದರೆ ಮಳೆ ಅಲ್ವಾ, ಅದಕ್ಕೋಸ್ಕರ. ಹೆಂಗೈತೆ ನೋಡಪ್ಪಿ? ಅಯ್ಯೋ, ಎಷ್ಟು ಫುಲ್ ಆಗೈತಪ್ಪ, ಹೆಚ್ಚು ಕಮ್ಮಿ ಸೂಪರ್ ಆಯ್ತು. ಒಳ್ಳೆ ಸಾಗರಕಟ್ಟೆ ಬೆಳಗ್ಗೆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಕಾಯಿನಿದ್ದಿದ್ರೆ ಹಾಕ್ಬೋದಿತ್ತು, ಕಾಯಿನಿಲ್ಲ. ಮೊದಲೇ ದಾಟ ತನಕ ಭಯ ಅನ್ಸೋದು ಅಲ್ವಾ? ಓ, ಎಲ್ಲಿ ಇದಾಗ್ಬಿಡುತ್ತೆ ಅಂತ ನೋಡು. ಅಲ್ಲಿ ಫಿಶಿಂಗ್ ಮಾಡ್ತಾರೆ ನೋಡಲ್ಲಿ, ಇಲ್ಲಿ ದೂರ. ಅಲ್ಲಿ ಏನು ತಿಂತಿದ್ಯಾ? ಬಿಸ್ಕೆಟ್ ಮುದ್ದೆ. ನಿದ್ರೆನಪ್ಪಿ? ನಿದ್ರೆ ಹೆಂಗೆ ಅನ್ನಿಸ್ತೈತೆ? ಚೆನ್ನಾಗಿ ಒಂಥರ ಔಟ್ಸೈಡ್ ಬಂದಾಗ ಇದನ್ನ ಹಾಕೊಂಡ್ರೆ ಇದೊಂದು ಸಿಕ್ಕಿಲ್ಲ ಅಂತಂದ್ರೆ ತಲೆನೋವು ಅಂತ ಅನ್ಸುತ್ತೆ. ಮಿಸ್ ಐಶ್ವರ್ಯ ರಾಯ್ ಬನ್ನಿ. ಸುಷ್ಮಿತಾ ಸೇನಾ? ನಾನು ಹೇಳಿಲ್ಲ ಅಮ್ಮ, ನಾನು ಅವಳ ಥರ ಆಡಲ್ಲ ಅಮ್ಮ. ನೋಡ, ನಿನ್ನ ವಿಡಿಯೋಗಾದ್ರೆ ಎಷ್ಟು ನೈಸಾಗಿ ಮಾತಾಡ್ತೀಯ, ನನ್ನ ವಿಡಿಯೋಗೆ ಎಷ್ಟು ರ್ಯಾಶಾಗಿ ಮಾತಾಡ್ತೀಯ. ನಾನು ಹೆಂಗಿರ್ತೀನಿ ಹಂಗೆ ಇರ್ತೀನಿ ವಿಡಿಯೋನಲ್ಲಿ. ಆಯ್ತು ಬೈಗ ಬೈಲ್ ಬಾಯ್. ಇಲ್ಲಿ ಯಾಕೆ ಬರ್ತಿಲ್ಲ ಹೇಳು ನೀವು? ಪ್ರೀತು ಬಾಯ್ ಮಲ್ಕೊಡ್ತೀಯಾ? ಬಾಚಿನಿ ಇಲ್ಲಿ ಬಾರಿ ಕಲರ್ ಇದೆಯಾ ನೀನು? ಅದಕ್ಕೆ ಇರೋ ಕಲರ್ ಆದ್ರೂ ಇರಲಿ ಅಂತ. ಕುಳಮ್ಮ ಈಗಲೇ ಹಿಂಗೆ ಅಮ್ಮ, ಈಗಲೇ ಎಷ್ಟೊಳಗೆ 16 ವರ್ಷಕ್ಕೆ ಹಿಂಗೆ, ಇನ್ನು 25 ವರ್ಷಕ್ಕೆ ನೀವು ಕೇಳ್ಕೊಳಂಗಿಲ್ಲ. ಯಾಕೆ?
ಈಗ್ಲೇ ಹಿಂಗ್ ಆಡ್ತಾರೆ. ಹೆಂಗವಳು ನನ್ನ ಮಗಳು ಗೊಂಬೆ ಗೊಂಬೆ ಅವಳುವೆ ಗುಂಡಮ್ಮ ಅದು ಗುಂಡು ಗೊಂಬೆ ಅದು ನೀನು ಸಣ್ಣ ಗೊಂಬೆ ಅಲ್ಲ ಅವಳು ಅವನು ಟೆಡ್ಡಿ ಬೇರೆ ಅವನು ಟೆಡ್ಡಿ ಬೇರೆ ಮುಗಿತಾ ನಿಂದು ರೀಲ್ಸ್ ಕತೆ ಇನ್ನ ಅಲ್ಲಿಗೆ ಹೋಗ್ಬೇಕು. ಅನುಷ ಬ್ಲೂಟೂತ್ ಆನ್ ಮಾಡಿ ಟ್ರೂತ್ ಆರ್ ಡೇರ್ ಆಡೋಣ. ಅದು ಎಮರ್ಜೆನ್ಸಿ ಅದು ಬಿಡ ಮತ್ತೆ ಟ್ರೂತ್ ಆರ್ ಡೇರ್ ಆಡೋಣ. ಏನು ಕೊಡ್ತೀರಾ ನಾನು ಅದನ್ನ ಹೇಳಿಯಲ್ಲ ನಾನು ಕೈಯಿಂದ ದುಡ್ಡು ಖರ್ಚು ಮಾಡೋದು ನಾನು ನಿಜ ಹೇಳಿಯಲ್ಲ ಎಲ್ಲಿ ಕೊಡೈತೆ ಮನೆಗೂ ಹೋಗ್ಕೊಂಡು ಏನು ಟ್ರೂತ್ ಆರ್ ಡೇರ್ ಅಲ್ಲಿ ಏನು ಮಾಡ್ತೀರಾ ಹೇಳಿ ಫಸ್ಟ್ ಟ್ರೂತ್ ಅಂತಂದ್ರೆ ಕ್ವಶನ್ಸ್ ಕೇಳೋಣ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡೋಣ. ಡೇರ್ ಅಂತಂದ್ರೆ ಚಾಲೆಂಜ್ ಮಾಡೋದು ಅದನ್ನ ಮಾಡೋಣ. ಅಂದ್ರೆ ಇದು ನಮ್ಮ ಲಿಮಿಟ್ಗೆ ಇರಬೇಕು ಓವರ್ ಅಂತ ಪ್ರಿಯಾ ಪ್ರಿಯಾ ನೀನು ಅವಳನ್ನ ಕೇಳಬೇಕು ಕೇಳೋದು ಇದು ಆರೋ ಮಾರ್ಕು ಹಾ. ಸರಿ. ಹಾ, ಕೇಳು. ನಾನು ಇನ್ನು ಕೇಳ ಟ್ರೂತ್ ಆರ್ ಡೇರ್. ಟ್ರೂತ್ ಹೇಳು ನೀನೇನೇನು ಕಲ್ತಿದ್ದೀಯಾ? ನೀನೇನೇನು ಕಲ್ತಿದ್ದೀಯಾ? ಜಾಸ್ತಿ ಚಾಕ್ಲೇಟ್ಸ್ ತಿಂದಿರೋದು ಅಮ್ಮನ ಮೆಡಿಕಲ್ ಒಂದು ಚಾಕ್ಲೇಟ್ ಒಂದು 2 ಸತಿ ತಿಂತೀನಿ. ಅಮ್ಮಂಗೆ ಅವಳು ಏನ್ ಮಾಡೋದು ಗೊತ್ತಾ ತಿಂದು ತಿಂದು ಅಲ್ಲಿ ಕೆಳಗಡೆ ಡ್ರಾಯರ್ ಕೆಳಗಡೆ ಹಾಕ್ಬಿಡೋರು ಡ್ರಾಯರ್ ಕೆಳಗಡೆ ಹಾಕ್ತಿರ್ಲಿಲ್ಲ ನಾನು ಅದ್ ಮಾಡ್ತಿರ್ಲಿಲ್ಲ. ನನ್ನ ಜಾಬ್ ಇರೋದಲ್ಲ ಕಿಂಡರ್ ಜಾಯ್ ಇದು ಎಷ್ಟೊಂದು ಬಿದ್ದಿತ್ತು ಗೊತ್ತಾ ಇವ್ರು ತಂದ್ಕೊಡ್ತಾ ಇದ್ದಾನೆ. ಕಿಂಡರ್ ಜಾಯ್ ಖಾಲಿ 40 ರುಪೀಸ್ ಬಂದಿತ್ತು ನೋಡಿ ಬಾಲ್ಸ್ ಹಾ. ನಾನು ತಿಂತೆ. ಓ ಇಲ್ಲೇ ಇದ್ದಾರೆ ಡೇರ್ ತಗೊಳಲ್ಲ ಏನೇನೋ ಚಾಲೆಂಜ್ ಕೊಡ್ತೀರಾ ಅದಕ್ಕೇನೆ ಧೈರ್ಯ ಇರ್ಬೇಕು ಅದಕ್ಕೇನೆ. ಆಯ್ತು ಹೇಳು ನಮ್ಗೆ ಗೊತ್ತಿದ್ದಂಗೆ ಎಲ್ಲೇ ನಿಮಗೆ ಗೊತ್ತಿಲ್ದಂಗೆನಾ ನಿಮಗೆ ಗೊತ್ತಿಲ್ದಂಗೆ ಅಂದರೆ ದೇವಸ್ಥಾನಗಳು ಮೂವೀಸ್ಗಳಿಗೆ ಹೋಗಿದ್ದೀವಿ ನಾನು ನಿಮ್ಮ ಅಪ್ಪನ ಜೊತೆ ಏನು ಚಾಲೆಂಜ್ ಕೊಡ್ತಾ ಇದೀಯ ನೀ ಅವಳಿಗೆ ಎಂಥ ಚಾಲೆಂಜ ನೀ ಅವಳಿಗೆ ಟ್ರೂತ್ ಆರ್ ಡೇರ್ ಡೇರ್ ಈಗ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಸುಮಾರು ಜನ ರೀಲ್ಸ್ ಮಾಡ್ತಿದ್ದಾರೆ. ಹೋಗ್ಬಿಟ್ಟು ನಾನು ನಿಮ್ಮ ಜೊತೆ ರೀಲ್ಸ್ ಮಾಡ್ತೀನಿ ಜಾಯಿನ್ ಮಾಡ್ಕೊಳ್ಳಿ ಅಂತ ಅನ್ಬೇಕು. ನಡಿ 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 ನಡಿ. ನಾನು ಬರಲ್ಲ ನೀವೇ ಹೋಗ್ರಿ ನಾನು ಡೇರ್ ಕೇಳ್ತೀನಿ ಆದರೆ ನನಗೆ ಆಗಂತ ಚಾಲೆಂಜ್ ಮಾತ್ರ ನೀವು ಕೊಟ್ಟರೆ ಮಾತ್ರ ಎಕ್ಸೆಪ್ಟ್ ಮಾಡ್ತೀನಿ ಇಲ್ಲ ಅಂದರೆ ನಾನು ಕ್ವಿಟ್ ಮಾಡ್ತೀನಿ ಅಮ್ಮ ಗೇಮ್ ಅಂದ್ರೆ ಎಲ್ಲ ಎಕ್ಸೆಪ್ಟ್ ಮಾಡ್ಬೇಕು. ನಾನು ಮಾಡ್ತೀನಿ ಇವಾಗ ಯಾರ ಹತ್ರ ನಾವು ಮಾತಾಡೋಕ್ಕಾಗುತ್ತಾ ಅದನ್ನ ಡೇರ್ ಹೇಳ ಯೋಚನೆ ಪಡ್ತಾವೆ. ಇವತ್ತು ಹೆಂಗೂ ತಿಂಡಿ ತಿನ್ಬೇಕಲ್ಲ ನಡೀರಿ ನಿಮ್ಗೆ ಚಾಲೆಂಜ್ ಅಕ್ಸೆಪ್ಟೆಡ್. ನಿಜ ತಿನ್ನಲ್ಲ ನೀ ಪ್ರಾಮಿಸ್ ಡೇರ್ ಅಷ್ಟೇ ಅದು. ಅಂದರೆ ಬೆಣ್ಣೆ ದೋಸೆ ತಿನ್ಬೇಕು ಅಷ್ಟೇ. ದೋಸೆ ಮೇಲೆ ಒಂಚೂರು ಬೆಣ್ಣೆ ಹಾಕ್ಸ್ಕೊಡೋದಲ್ವಾ? ಅದೇನೋ ಗೊತ್ತಿಲ್ಲ. ನಾನು ಬೇಗ ಫುಲ್ ಹಾಕ್ಸ್ಕೊಡ್ತೀನಿ. ಯಾಕೆ ಅದನ್ನೇ ಡೇರ್ ಅದು ಬೇರೆಲ್ಲ ಬೇರೆ ಥರ ಕೊಡ್ಬೇಕು ಅದಲ್ಲ ಅದು ಒಂಥರ ಕೊಟ್ಟರೆ ಸ್ಟ್ಯಾಂಡರ್ಡ್ ಆಗಿ ಕೊಡ್ಬೇಕು ಸ್ಟ್ಯಾಂಡರ್ಡ್ ಆಗಿ ಇದು ಏನು ಸ್ಟ್ಯಾಂಡರ್ಡ್ ಆಗಿ ಸ್ಟ್ಯಾಂಡರ್ಡ್. ಯಾರೋ ಬೆಣ್ಣೆ ದೋಸೆ ತಿನ್ನಿ ಅಂತ ಹೇಳ್ತಾರಾ ನೀನು ತಿನ್ನಲ್ವಲ್ಲ? ಏನು ತಿಂದ್ರೆ accept ಮಾಡೋದಲ್ಲ ನಾವು ಹೇಳಿದ್ದಕ್ಕೆ ಮಾಡೋದಿಲ್ಲ. ಅಲ್ಲ ವಾಮಿಟ್ ಆಗ್ಬಿಟ್ರೆ ಜರ್ನಿ ನಾನು ಕ್ಲೀನ್ ಮಾಡ್ತೀನಿ. ನೀನೇ ತಿಂತೀಯಾ ನೋಡಿ ವಾಮಿಟ್ ಮಾಡ್ಕೊಂಡ್ರೆ ಎದ್ದುತ್ತಾನಂತೆ ಪ್ಲೀಸ್ ಪ್ರೀತು ನನಗೆ ಆಗೋದನ್ನು ಕೊಡಬೇಕು ನಿಮ್ಗೆ ಆಗುತ್ತೆ. ಸೋಲೊಪ್ಕೊಳ್ಳೋದು ನಿಮ್ಗೆ ಇಷ್ಟ ಆಗುತ್ತಾ ವಿಷಯ ಎಷ್ಟು ಹಿಂಸೆ ಮಾಡ್ತೀನಿ ಹಂಗಾರೆ ನಿನ್ಗೆ ಐತೆ ಈಗ ನಾನ್ ಡೇರ್ ಒಪ್ಕೊಂಡಿಲ್ಲ, ನಾನ್ ಡೇರ್ ಒಪ್ಕೊಂಡಿಲ್ಲ. ಯಾವಾಗಲೂ ಫಿಶ್ ತಿನ್ಬೇಕು ಅಂತ ಯಾವಾಗ್ಲೂ ನಾನು ಹೇಳ್ತೀನಿ ಈಗ ನಾನು ಹೇಳ್ತೀನಿ ಈಗ ಸುಮ್ಮನೆ ಇವಾಗ ನೀನು ಹೋಗ್ಬಿಟ್ಟು ಅಲ್ಲಿ ಯಾವ್ದಾದ್ರು ಅಂಕಲ್ನ ಕೇಳಬೇಕು. ಅಂಕಲ್ ನಿಮಗೆ ಮದುವೆಗಿನ್ನ ಮುಂಚೆ ಯಾವ ಥರ ಹುಡುಗಿ ಡ್ರೀಮ್ ಹಂಗೆಲ್ಲ ಮಾಡಿಸ್ಬೇಡ ಏನಂತ ಹೇಳು ನನಗೆ ಅರ್ಥ ಆಗ್ಲಿಲ್ಲ ಮದುವೆಗಿಂತ ಮುಂಚೆ ನಿಮ್ ಡ್ರೀಮ್ ಗರ್ಲ್ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿದ್ರಿ ಅಂತ ಕೇಳ್ಕೊಂಬ. ಇದು ಡೇರ್ ಮಾಡ್ಲೇಬೇಕು ತಾನೆ. ಯಾರನ್ನ ಕೇಳಕ್ ಹೋಯ್ತಾರೆ ಕಂಪ್ಲೀಟ್ ಮಾಡ್ಬೇಕು. ಡೇರ್ ಅಂದ್ರೆ ಕಂಪ್ಲೀಟ್ ಮಾಡಲೇಬೇಕು. ಬೇಗ
ಅಂಕಲ್ ನೀವು ಬೈದಿಲ್ಲ ಅಂದ್ರೆ ಕೇಳ್ತೀನಿ. ಅವರೇ ನಾಚ್ಕೋತಾರೆ, ನೀ ಸೋದ್ರೆ ಅಂತ ಒಪ್ಕೋಬೇಕಾಗಿತ್ತು. ನೀನೇನಾದ್ರೂ ಎಕ್ಸೆಪ್ಟ್ ಮಾಡಿದ್ರೆ ನಮ್ಗೇನಾದ್ರು ಕೊಡ್ಸಿ. ಅವ್ರು ನಂಗೆ ಬೈತಾರಷ್ಟೇ. ಅನ್ಸೆ ಇವಾಗ ಕೇಳೋ ಅಂತ ನಾನು ನೀನು ಹೇಳಿದ್ ಮಾಡ್ದಿದ್ದಾನೆ. ಇಲ್ಲ ನೀನು ಸಿಂಪಲ್ ಆಗಿ ಏನೋ ಒಂದು ಕ್ವಶನ್ ಕೇಳೋದು ಇಷ್ಟು ಉದ್ದ ಹೇಳ್ಬಿಟ್ರೆ ಅದಷ್ಟು ಉದ್ದ ಅಲ್ಲ, ಇಷ್ಟೇ. ಇಲ್ಲ ಬೇರೆಯವ್ರ ಹತ್ರ ಅವ್ರು ಬೈತಾರಷ್ಟೇ. ಬೈಯಲ್ಲ ಪಾಪ. ಅವ್ರು ಓದ್ತಾ ಇದಾರೆ, ಎಲ್ಲಿ ಇಟ್ಕೊಂಡ್ಬಿಡ್ತಾರೆ ನನ್ನ. ಪಾಪ ಈಗ ಸ್ಟಾಪ್ ಬರೋ ಟೈಮ್, ಅವ್ರಿಗೂ ಟೈಮ್ ಆಗತ್ತೆ. ಥ್ಯಾಂಕ್ಸ್ ಹೇಳ್ಬಿಡ. ನಿಜವಾಗ್ಲೂ ಅವರು ಸಪೋರ್ಟ್ ಮಾಡ್ತಾ ಇದ್ರು. ನೀನ್ ಯಾವಾಗ ನೀನ್ ಈ ಕಡೆ ಬಂದ್ಬಿಟ್ಟೆ ಮಾಡ್ತೀಯಾ? ಸುಮ್ಮನೆ ನಾನು ಫಸ್ಟ್ ಹುಡುಕ್ತೀನಿ, ನಾನು ಫಸ್ಟ್ ಹುಡುಕ ಬರ್ತೀನಿ, ಯಾರ ಹತ್ರ ಕೇಳ್ತೀನಿ. ಆಯ್ತು ಬಾ. ಅಮ್ಮ ಆಗಿದ್ರೆ ಬೇಡ ಬೇಡ ನಿಮ್ ನಡ್ಕಾಯ ಅಲ್ಲಿರೋ ಬರುತ್ತೆ ಟ್ರೈನ್ ಹತ್ಕೊಂಡು ಹೋಗ್ತೀನಿ ಇಲ್ಲ, ನಾನು ಒಪ್ಕೋತೀನಿ. ಆದ್ರೆ ಆಟ ಆಡೋರನ್ನ ಕೇಳೋಕೊಂತಾರೆ. ಕೇಳಲ್ಲ ಇಲ್ಲ 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 ಅಮ್ಮ, ಡೇರ್ ಅಂದ್ರೆ ಡೇರ್, ಚೇಂಜ್ ಮಾಡಕ್ ಆಗಲ್ಲ. ಬೇರೆ ಕೇಳಕ್ಕೆ ಅದೆಲ್ಲ ತಪ್ಪಾಗುತ್ತದು. ಇವನು ಕೇಳಿಸಿದ್ರೆ ಏನ್ ಅನ್ಸ್ತಾ ಇರ್ಲಿಲ್ಲ. ಅನುಷಾ ಕೇಳಿಸ್ಕೊ, ಏನ್ ಡೇರು ಅಂತ ಅಂದ್ರೆ, ಇವಾಗ ನೀನೊಂದು ಅಂಕಲ್ ಹತ್ರ ಹೋಗ್ಬಿಟ್ಟು ಅವ್ರು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದ್ರು ನೀನು ಹೇಳ್ಬೇಕು, ನೀವು ಶಾರುಖ್ ಖಾನ್ ತರ ಇದ್ದೀರಾ, ನಾನು ತುಂಬಾ ಶಾರುಖ್ ಖಾನ್ ಫ್ಯಾನು, ಬಿಗ್ ಫ್ಯಾನ್ ಅಂತ ಹೇಳ್ಬೇಕು. ಇಲ್ಲೇ ಯಾವ್ದಾದ್ರು ಅಂಕಲ್ನ ಕೇಳ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಯಾರಾದ್ರೂ ಒಬ್ರು ಅಂಕಲ್ ಹತ್ರ ಹೋಗ್ಬಿಟ್ಟು ಅವ್ರು ಚೆನ್ನಾಗಿರ್ದಿದ್ರು ನೀವು ಶಾರುಖ್ ಖಾನ್ ತರ ಇದ್ದೀರಾ ಅವ್ರಿಗೆ ಹೇಳ್ಬೋದಿತ್ತು. ಅದನ್ನ ಬಾರಿ ಖುಷಿ ಪಡೋದು. ಬಾ ಗೆಟ್ ಅಪ್. ಈ ಕಡೆ ಅವನ್ನ ಅನ್ಬೇಡ, ಅವೆಲ್ಲ ಕಿವಿ. ಅದು ಆಡ್ಕೊಳಂಗಾಗುತ್ತಮ್ಮ. ಇಲ್ಲ ಅಮ್ಮ, ಆಮೇಲೆ ಹೇಳ್ಬಿಡು ಡೇರ್ ಚಾಲೆಂಜ್ ಇತ್ತು ಅಂತ ಹೇಳ್ಬಿಡು ಅಷ್ಟೇ. ಗೇಮ್ ಆಡ್ತಾ ಇದ್ವಿ. ಬರೀ ಇದೇನಾಗಿದೆ ಓಡಾಡ್ತಾರೆ ಅನ್ಕೋಬೇಕು ಕಣೆ. ನಾವ್ ಯೂಟ್ಯೂಬರ್ ಅಲ್ವಾ, ನಡಿ. ಫಸ್ಟ್ ಹುಡುಕ್ತೀನಿ ಬಾ. ತಾತನ ತಾತ, ಶಾರುಖ್ ಖಾನ್ ತರ ಇದ್ದೀರಾ, ನೀವು ಶಾರುಖ್ ಖಾನ್ ತರ ಇದ್ದೀರಾ. ಅವನು ಒಬ್ಬ ಹೀರೋ, ಆ ಥರ ಇದ್ದೀರಾ ಅಂತ. ಅವಳು ಈ ತರ ಒಬ್ರ ಹತ್ರ ಹೋಗ್ಬಿಟ್ಟು ನಿಂಗೆ ಹೇಳ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ಬಂದು ಕೇಳ್ದಕ್ಕೆ. ತಾತನ ಹತ್ರ ಹೋಗ್ಬಿಟ್ಟು ಹೇಳಲು, ತಾತನ ಹತ್ರ ಹೇಳಲು. ನೀವೇನ್ ಮಾತಾಡ್ತಿದ್ದೀರಾ ನಂಗೆ ಅನ್ಸುತ್ತೆ. ಆಹಾ, ನಿಮ್ಮ ಮಾತೃ ಭಾಷೆ ಅರ್ಥ ಆಗ್ತಿಲ್ಲ ಅಂದಿದ್ದವರು. ಹಿಂದಿಯವರಾ? ಬೇಡ, ರಾಜ್ಕುಮಾರ್ ಅಂದ್ಬಿಟ್ಟು ಅವಳು ಹೇಳಿದ್ ಶಾರುಖ್ ಖಾನ್ ಅಂತ. ಇವಾಗ ಒಳ ನರಸೀಪುರ ಬಂತು, ಇಳಿತಾ ಇದೀವಿ. ಟೈಮು ಎಷ್ಟೊತ್ತಿ ಕರೆಕ್ಟಾಗಿ 9:36 ಕರೆಕ್ಟಾಗಿ ಬಿಟ್ಟ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ಹಿಡಿದು ತಿಂಡಿ ಏನಾದರೂ ತಿಂದು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ ಅಪ್ಪಿ? ಈಗ ವಾಟರ್ ಬಾಟ್ಲ ಇದು ಹೂ ಚೆನ್ನಾಗಿದೆ. ಕೈಲಿ ಯಾರಾದ್ರು ಇಟ್ಕೊಂಡ್ರವ ಪ್ರೀತು? ಓಕೆ ಫ್ರೆಂಡ್ಸ್, ಹಿಡಿತಾ ಇದ್ದೀವಿ. ಒಳ ನರಸೀಪುರ ಹಳೇ ನೆನಪುಗಳು. ಇಳಿದ್ವಿ ಅಂತ ಇಂತು. ಹೊಳೆ ನರಸೀಪುರ. ಅಮ್ಮ ಬಿಡಮ್ಮ, ನಿಮ್ಮನ್ನು ಮಾಡ್ತೀನಿ. ಹೇಳಿ. ಹೌಸ್ ದ ಜೋಶ್ ಮ್ಯಾಮ್? ಜೋಶ ಅನುಷಾ, ಹೌಸ್ ದ ಜೋಶ್? ಖುಷಿ ಆಯ್ತಾ ನೀ? ನಮ್ಮೂರಲ್ವಾ? ಹೌದಾ? ಇವ್ರೂರಂತೆ. ಯಾವಾಗ ತಗೊಂಡೆ ನೀ? ಯಾವಾಗ ತಗೊಂಡ್ಲೋಡು? ಹೇಳ್ತಿಲ್ಲ, ನಾವು ಇದ್ದಿದ್ದು ಅಂತ ಹೇಳ್ತೀವಿ. ಇದು ತಗೊಳ ನಿನ್ನ ಲಗೇಜ್. ಪ್ರೀತು ನಿನ್ನೆ ಐತಂತೆ. ಬರ್ತಿರೋದಾನೆ ಈ ಸ್ಟಾಲ್ ಇದೆ. ಹಾಸನ್ಗೆ ಹೋಗ್ತಾ ಇದೆ ಟ್ರೈನು. ಗೊತ್ತೇ ಹಾಸನ್ ಅರಸೀಕೆರೆ. ಹೌದಾ? ನೋಡಿ ಈಗ ಬಂದು ಇಳಿದಿದ್ದೀವಿ. ಅಪ್ಪಿ ತಿಂಡಿ ಹೇಳ್ತೀನಮ್ಮ. ಡೇರ್ ಚಾಲೆಂಜ್ ಇದೆ ಅವಳಿಗೆ.
ವಿಡಿಯೋ ಇವಾಗಿಂದ ತೋರ್ಸಿನ ಇವಳ ಮುಖನ ನಿನ್ ಡೇರ್ ಚಾಲೆಂಜ್ ತೋರ್ಸಮ್ಮ. ನಿನ್ ಡೇರ್ ಚಾಲೆಂಜ್ ಯಾವ್ದು ಹೇಳು. ನಾನು ಇವಳಿಗೆ ಡೇರ್ ಚಾಲೆಂಜ್ ಕೊಟ್ಟಿದ್ದೆ, ಇವಾಗ ಅದನ್ನ ಕಂಪ್ಲೀಟ್ ಮಾಡಕ್ ಹೋಗ್ತಾ ಇದೀವಿ. ಏನ್ ಡೇರ್ ಚಾಲೆಂಜ್? ಅಂಕಲ್ಗಳೇ ಇಲ್ಲ ಅಲ್ಲಿ. ಅಲ್ಲಿ ಹೋಗ್ತಾವ್ರಲ್ಲ. ನನ್ನ ಅಂಕಲ್ ಚೆನ್ನಾಗಿ ಕಾಣಿಸಿದ್ರೆ ಅವ್ರು ಚೆನ್ನಾಗಿದ್ದಾರೆ ಅಂತೀನಿ. ಸುಮ್ಮನೆ ಅಲ್ಲಿ ಹೇಳಾಯ್ತಲ್ಲ ಮತ್ತೇನು ಹೇಳ್ತೀರಾ? ನಾನು ಹೇಳಿದ್ನಲ್ಲ ಅಮ್ಮ, ನಾನು ಇವಳಿಗೆ ಡೇರ್ ಏನಂತ ಕೊಟ್ಟಿದ್ದು ಗೊತ್ತಾ? ಹಾ. ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕು, ಚೆನ್ನಾಗಿದ್ದಾರೆ ಅಂದ್ರೆ ಚೆನ್ನಾಗಿದ್ದಾರೆ. ಹಂಗೆಲ್ಲ ಹೇಳಕ್ಕಾಗತ್ತ? ಬೈತಾರ. ಆಮೇಲೆ ಈ ಡೇರ್ ಅಂದ್ರೆ ತಗೊಂಡ್ಬೇಕು ಅನ್ನಿಸ್ತಾ, ಅದಕ್ಕೆ ನಾನು ಚೆನ್ನಾಗಿರೋದನ್ನ ಉಟ್ಕೊಂಡಿದ್ದೀನಿ. ಇಲ್ಲೇ ಹುಡ್ಕಕ್ ಹೋಗ್ತೀಯ? ನಡ್ರಿ ಅಲ್ಲಿ ಹೋಗೋಣ, ಅದನ್ನೇ ಹೇಳಿದ್ದು. ಕೆಳಗಡೆ ಹೋಗೋಣ. ಅಮ್ಮ, ಇಲ್ಲಿ ಯಾರಿಲ್ಲ, ಹೋಗೋಣ, ಆಮೇಲೆ ಇಲ್ಲಿ ಬೇಡ. ಹಿಂಗೆ ಹೋಗೋಣ ನಡ್ರಿ. ಅಮ್ಮ ದೇವ್ರಿಗೆ ಅದು ಇಲ್ಲ ಮುಡ್ಕೊಳ್ಳೋದಾರ ಮುಡ್ಕೋ, ದೇವ್ರಿಗೆ ಸಪ್ರೇಟಾಗಿ ತಗೋತೀನಿ. ನಾನು ಮುಡ್ಕೊಳ್ಳೋಣ. ಹ್ಞೂ ನೀವು ಹೂ ಮುಡ್ಕೋಬೇಡಿ ಕಣ್ರಮ್ಮ. ನೋಡಿ ನಾನು ನನ್ಗೆ ಹೂವು ಇಷ್ಟ. ಬಂದ್ರೆ ಹಿಂಗೇನೆ ಹೂ ಮುಡ್ಸೋದಂದ್ರೆ ಇಷ್ಟ. ನನಗೆ ಹೂ ಮುಡ್ಸೋದಂದ್ರೆ ತುಂಬ ಇಷ್ಟ. ಏನು ಇಷ್ಟು ದೂರ ಏನು ಅಂತ ಅನುಷಾ, ನನಗೆ ಹೂ ಮುಡ್ಸೋದಂದ್ರೆ ತುಂಬ ಇಷ್ಟ. ಬಾ ಮುಡಿಸ್ತೇನೆ. ನೋಡಿ 9:41 ಆಗಿದೆ ಟೈಮ್, ಬೆಳಗ್ಗೆ. ಮನು ಅವರೇ, ಹವ್ ಯು ಫೀಲಿಂಗ್ ಆಫ್ಟರ್ ಎ ಲಾಂಗ್ ಬ್ಯಾಕ್? 1.5 year. 1.5 year ಆಯ್ತಾ? ಹ್ಞೂ 1.5 year ಆಯ್ತು. ಹ್ಞೂ ನಾನು ಮಾಡ್ಕೋಬೇಕಾ? ಬನ್ನಿ ಇರಮ್ಮ. ನಡೀರಿ. ಹೇಳಿ ನಿಮ್ಮೂರ ಬಗ್ಗೆ ಹೇಳಿ. ನಿಮ್ಮೂರಲ್ವಾ ಫಸ್ಟ್? ನನ್ನ ಕಷ್ಟ ಸುಖ ಹೆಚ್ಚಿನ ಪಾಠ ಕಲ್ತಿರೋದು ಇವರಲ್ಲಿ, ಲೈಫ್ನ ಕಲ್ತಿರೋದು ಇವರಲ್ಲಿ. ಆರ್ ಯು ಕ್ರೈಯಿಂಗ್ ಮ್ಯಾಮ್? ಅಳ್ತಿದ್ದೀರಾ? ಅಳದೇಕೆ? ನೀವು ಹೇಳಿ ಮೇಡಮ್. ಇನ್ಸ್ಟಿಟ್ಯೂಟ್ ಅಂತ. ಫೈವ್ ಸ್ಟಾರ್ ಊಟ ಇದೆ. ಅಲ್ಲ ಹೋಟೆಲ್ ಯಾವ್ದಿದೆ ನೋಡೋಣ, ಇಲ್ಲ ಅಲ್ಲೇ ಹೋಗೋಣ ಅಂದ್ರೆ ಹ್ಞೂ, ಅಲ್ಲಿ ಹೋಗೋಣ. ತಿಂಡಿ 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 ವಾಸು ಹೋಟ್ಲು ಹೋಗೋಣ ಅಂತ ಅನ್ಕೊಂಡು ಎತ್ಕೊಂಡು ಹೋಗೋಣ. ನಡಿ. ನಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತಲ್ವಾ? ಹೌದು. ಮಾ ಬಿಸಿಲು ಅಮ್ಮ, ಟ್ಯಾನ್ ಆಗ್ಬಿಡ್ತೀವಿ. ಅಮ್ಮ ಟ್ಯಾನ್ ಆಗ್ಬಿಡ್ತೀವಿ ಅಮ್ಮ. ಮಾ ಅರ್ಧ ಕಿಲೋಮೀಟರು ಇಲ್ಲ, ತಮ್ದು ಚಾಟ್ಸು ಒದ್ದೆ ಬಿಡು. ಟ್ಯಾನ್ ಆಗ್ತೀವಿ. ಅರ್ಧ ಕಿಲೋಮೀಟರ್ ಇಲ್ಲ. ಏನು ಟ್ಯಾನ್ ಆಗೋದು ನೀನು? ನಿನ್ನಷ್ಟು ಕಲರ್ ಇಲ್ವಲ್ಲ ಅನುಷಾ. ಅರ್ಧ ಕಿಲೋಮೀಟರ್ ಮೇಲೆ 1 ಕಿಲೋಮೀಟರ್ ಐತೆ. ನಡಿ ಬಾಯ್. 1 ಕಿಲೋಮೀಟರ್ ಏನು ದೊಡ್ಡ ವಿಷಯ ಅಲ್ಲ. ಅಮ್ಮ ನಡಿಯಕ್ಕಾಗಲ್ಲಮ್ಮ. ನಡೆಯಕ್ಕಾಗಿಲ್ಲ ಅಂದ್ರೆ ಯಾರ ಹತ್ರನಾದ್ರು ಲಿಫ್ಟ್ ತಗೊಂಡ್ ಬಾ. ಓಡು. ಮಾ ಓಡಕ್ಕೆ ಹೋಗಲ್ಲ, ನಡೆಯೋಕ್ಕೆ ಹೋಗಲ್ಲ. ನಡೆಯೋಕ್ಕೆ ಆಗಲ್ಲ ಅಂದ್ರೆ ಓಡಕ್ಕೆ ಹಿಂಗಾಗುತ್ತಮ್ಮ. ಏನು ಬಸ್ ಬರ್ತಿದೆ. ಅರ್ಕುಲ್ಗುಡು ಕಡೆ ಅದು ಗೌರ್ಮೆಂಟ್ ಆಸ್ಪತ್ರೆ. ಬಾ ಪ್ರಿಯ, ಹಿಂದೆ ಬಾ. ಇದೊಂದು ಹೊಸ್ದಾಗ ಆಯ್ತು. ಹೊಸ್ದಾಗೇನಾಗಿಲ್ಲ, ಸುಮಾರು ವರ್ಷ ನಾವು ಇದ್ದಂಗೆ ಆಗ್ತಾ ಇತ್ತು. ದೇವಸ್ಥಾನಕ್ಕೆ ಬಂದ್ವಿ, ದೇವಸ್ಥಾನದ ಹತ್ರ. ದೇವಸ್ಥಾನಕ್ಕೆ ಇದು ಯಾವ ನವೋದಯ ಸ್ಟಾಪ್ ಅಲ್ವಾ? ನೀಗ ನವೋದಯ ಸ್ಟಾಪ್. ಇಲ್ಲಿಂದ ಸುಮಾರು 200 ಮೀಟರ್ ಅಷ್ಟೊತ್ತು. ಅಲ್ಲಿ ನೋಡು ಬೆಟ್ಟ, ರಂಗಸ್ವಾಮಿ ಬೆಟ್ಟ. ಅದು ಜಗ್ಗಿ ಚೆನ್ನಾಗಿರುತ್ತೆ ಆ ಥರ. ಆ ಥರ ಚಂದ, ಮನೆ ಮುಂದೆ ಆ ಥರ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣಗಳೇ ಚಂದ ನೋಡಲಿ. ಅದು ನವೋದಯ, ಅದೇ ಸ್ಟಾಪ್. ನಕ್ಷತ್ರದಲ್ಲಿ ಅದಕ್ಕೆ ಈಗ ವಿಡಿಯೋಗೆ ಬರೋಕೆ ಒದ್ದಾಡ್ತೀಯ ಪ್ರಿಯಾ? ಫೋಟೋಗೆ ಮಾತ್ರ ನೀನು ರಾಣಿ ಅಂತ ಸುಮ್ಮನೆ ಕರೀತೀನಿ ನಾನು ಅವ್ರಿಗೆ. ನಿಂತ್ಕೊಂಗೇನೆ ಚೆನ್ನಾಗಿದೆ ನೋಡು. ನೋಡಲಿ ಇಲ್ಲಿ ಚೆನ್ನಾಗಿದೆ. ಬಾ. ಎಲ್ಲಿ? ಹ್ಞೂ ಇಲ್ಲೇ ಸುಮ್ಮನೆ ನಿಂತ್ಕೊ. ಇದು ಕೈಗೆ ಇಟ್ಕೊಂಡು ನಿಂತ್ಕೊ. ಇಟ್ಕೊ ನೀನು. ಇದು ಇಲ್ಲಿ ಸಗಣಿದ ತಗೋಬಾ ನೀನು. ಪನಿಷ್ಮೆಂಟ್ ಅದು. ಬಮ್ಮ ಬಾರ ನೀ. ಅಮ್ಮ ನೀವು ಅಲ್ಲಿ ನಿಂತ್ಕೊ. ಏ ಸಗಣಿ ತುಳಿತೀಯಾ?
ನೀನು ನೋಡ್ಕೊಂಡು ನಡಿ ಪ್ರಿಯಾ ನೆಲ ವಿಡಿಯೋ ಆಫ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಸ್ವೆಟರ್ ಕೊಡು ದೇವಸ್ಥಾನಕ್ಕೆ ನಡೀರಿ ಅಂದ್ರೆ ಬರೀ ಫೋಟೋ ವಿಡಿಯೋ ಅನ್ಕೊಂಡೆ ನಿಂತವ್ರೆ ಇಬ್ರು ನಿಂಗೇನು ನೋಡಿ ಹೆಂಗ್ ಆಡ್ತಾಳೆ ಅವಳ ವಿಡಿಯೋನ ಅವ್ಳು ಮಾಡ್ಕೊತಾನೆ ಅವಳೆ ನಾವು ಮಾತ್ರ ಮಾತಾಡ್ತಾಳೆ ಅವಳ ವಿಡಿಯೋಸ್ಗಳು ಆಗ್ಬೇಕಲ್ಲ ಅಮ್ಮ ಅದಕ್ಕೆ ಅಂತಾನೆ ನಿಂತ್ಕೊಂಡಿಲ್ಲ ನಾವೇ ನಿಂತಿರ್ಲಿಲ್ಲ ತೋರಿಸ್ತೀನಿ ಅವಳು 4 ಫೋಟೋ ತೆಗಿತೀನಿ ನಂದು ನೇಚರಲ್ಲಿ ಚೆನ್ನಾಗಿದೆ ಅಂತ ಅಂದ್ರೆ ನನ್ನ ಚಿಕ್ಕ ತುಂಬಾ ಚೆನ್ನಾಗಿದೆ ಹೌದು ಅದಕ್ಕೆ ಹಳ್ಳಿ ಮನುಷ್ಯನ ಥರನೇ ಇದೆ ಅನಿಸ್ತು ಸಪ್ಪತ್ತಾಗಿದೆ ಏ ಯಾರು ಪ್ರೀತು ಅವ್ರ ಬೈಕ್ ಪ್ರೀತು ಅವ್ರು ಹತ್ಕೊಂಡ ಪ್ರೀತು ಅನಿ ಅವ್ರು ಹತ್ಕೊಂಡ ಅವನಲ್ಲಿ ಕಾರ್ ಹತ್ಕೊಂಡ ಪ್ರೀತು ಎಲ್ಲಿಗೋ ಕಾರ್ ಹತ್ಕೊಂಡು ಹೋಗ್ತಾರ ಅವರು ಏ ಎಲ್ಲಿಗೆ ಹೋಗ್ತಾವ ಅವನು ಏನು ಗೊತ್ತಿರಲ್ಲ ಏನಿರಲ್ಲ ಗೊತ್ತಿಲ್ದಿರ ಕಾರ್ಗೆಲ್ಲ ಗತ್ತಬಾರ್ದಲ್ವಾ ಎಲ್ಲಿ ಹೋಗ್ತಾವನೆ ಅಲ್ಲೋಗಿಡ್ದ ಭಯ ಆಗಿತ್ತು ಆದ್ರೂ ಭಯ ಮಕ್ಕಳಂಗೆ ಹೋಗ್ಬಿಟ್ರೆ ಏ ಬೇಗ ಬಂದ್ರಮ್ಮ ನೀವೇನ್ ಮಾಡ್ತಾ ಇದ್ದೀರಾ ಇಷ್ಟೋ ತನಕ ಏನೋ ಅಡ್ವೈಸ್ ಮಾಡ್ತಾ ಇದ್ರಲ್ಲ ಅನುಷಾ ಅವರೇ ನೀವೇನೋ ಅಡ್ವೈಸ್ ಮಾಡ್ತಾ ಇದ್ರಿ ನಮಗೆ ಬರೀ ಫೋಟೋಗಳು ಅಂತ ಈಗ ತಾವು ಮಾಡಿದ್ದೇನು ಬಂದ್ಬಿಡ್ತೀನಿ ನಿಮಗೆ ಮುಂದ್ಗಡೆ ಚಟ್ನಿ ಕಾಳನಿ ಅದು ಹೆಸರು ಕಾಳದು ಒಣಗಾಕೋರು ನೋಡಿ ದಂಟಿನ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಬೆಳೆದೈತೆ ನ್ಯಾಚುರಲ್ ಆಗಿ ಯಾವುದೇ ಗೊಬ್ಬರ ಹಾಕ್ದೇನೆ ಸ್ವಪ್ನ ಬಿಡಲ್ಲ ಮೊದಲು ನಾವೆಲ್ಲ ಸಣ್ಣವರಿದ್ದಾಗ ಹೊಲಗಳಿಗೆ ಹೋಗೋ ಹಿಂಗೆ ಕುಯ್ಕೊಂಬರಕ್ಕೆ ಅದು ಬೇಡ ನಾನು ಅದನ್ನ ಕೇಳ್ತಾ ಇಲ್ಲ ಎಲ್ಲೋದ್ರೂ ಬರೀ ಸೊಪ್ಪು ಅಂತಿರಲ್ಲ ಎಷ್ಟು ಚೆನ್ನಾಗೈತೆ ನೋಡು ಸೊಪ್ಪು ನ್ಯಾಚುರಲ್ ಆಗಿ ಬಿಟ್ಟಿರೋದ ಅದು ಸೈಡಲ್ಲಿ ಉಪ್ಸಾರು ಸೊಪ್ಪುಗಳವೆಲ್ಲ ನೋಡಲ್ಲಿ ಉಪ್ಸಾರು ಒಣಗನೆ ಅದು ಇದರಲ್ಲಿ ಇರುತ್ತೆ ನೀರು ಹತ್ರ ಒಣಗನೆ ಸೊಪ್ಪು ಅದು ಎಷ್ಟು ಒಳ್ಳೇದು ಗೊತ್ತಾ ತಂಪು ಅದು ಟೈಮ್ 11:40 ಟೈಮು 11:40ಕ್ಕೆ ರೀಚ್ ಆಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ವಾಕಬಲ್ ಡಿಸ್ಟೆನ್ಸ್ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇದೆಲ್ಲ ಪಾರ್ಟಿ ಹಾಲ್ಗಳು ಈ ಊಟಗಳು ಮಾಡ್ತಾರೆ ಹಿಂಗೆ ಹಕ್ಕೆ ಓದ್ತವ್ರಿಗೆ ಮಾಡ್ತಾರೆ ಮಸಾಲೆ ಎಲ್ಲ ರುಬ್ಕೊ ಎಲ್ಲ ಥರ ಫೆಸಿಲಿಟೀಸ್ ಐತೆ ಅದು ಭಯ ನಾವು ಜಸ್ಟ್ ಕೋಳಿ ಕುಡಿ ಎರಡೇನೆ ಒಪ್ಸೋದು ನೋಡಿ ದೇವಸ್ಥಾನ ಬಂತು ಇದೇ ದೇವಸ್ಥಾನ ಹಳೂರು ಮಾರಮ್ಮ ಅಂತ ಹಳೂರು ಮಾರಮ್ಮ ನೋಡಿ ಇವೆಲ್ಲ ಪಾರ್ಟಿ ಹಾಲ್ಗಳಿವೆಲ್ಲ ಅಲ್ಲಿ ನೋಡಲ್ಲಿ ಮಾಡ್ತಾರೆ ಪೂಜೆ ಸಾಮಾನು ತಗೋಬೇಕಿತ್ತಲ್ಲ ಯಾರಿಲ್ವಾ ಅಲ್ಲಿದವ ಕೋಳಿ ಒಪ್ಪಿಸ್ತಾ ಇರೋದು ಪ್ರಿಯಾ ಅಲ್ಲೋಡಲ್ಲಿ ಬಾಯಿಗೆ ನೀರು ಕೊಡ್ತಾರೆ ಫಸ್ಟ್ ಮುಗೀತು ನೋಡಿ ಇವರು ಒಪ್ಪಿಸ್ತಾವೆ ಅಯ್ಯೋ ಅದೊಂದು ಬಂತು ನೀ ಪ್ರಿಯಾ ಅಲ್ಲಿ ಅದೆಲ್ಲ ನೋಡಲ್ಲ ಯಪ್ಪ ಮಂಜು
ದೇವ್ರ ದರ್ಶನ ಆಯ್ತು, ಹೊರಡ್ತಾ ಇದ್ದೀವಿ. ಅಸ್ಸಲಾಮ್ ಅಲೈಕುಮ್ ದೀದಿ. ನೀನು ಕುಂಕುಮ ಯಾಕೆ ಇಟ್ಕೊಂಡಿಲ್ಲ? ಅವಳು ಇಟ್ಕೊಂಡಿಲ್ಲ. ದೇವಸ್ಥಾನ ಬಂದು ಕುಂಕುಮ ಇಟ್ಕೊಂಡಿಲ್ವಲ್ಲ, ಏಕೆ? ಹೌದು, ಶ್ರೀರಾಮ ಬಿಟ್ರೆ ನಮ್ಮ ಇಲ್ಲಿಟ್ರಿ ಸೈಡಿಗೆ. ಬಟ್ಟೆಗೆಲ್ಲ ಮಾಡ್ಕೊಂಡು ಆಯ್ತು ಹೊರಡೋಣ ನಡಿಯಮ್ಮ. ಮಳೆ ಬರಂಗಾಯ್ತು. ಸೊ ನೆಕ್ಸ್ಟ್ ಇಯರ್ ಅಲ್ಲ. ಅಲ್ಲಿ ನಾಟಿ ಕೋಳಿ ಒಪ್ಪಿಸ್ತಾರೆ ನನಗೆ. ನಾಟಿ ಕೋಳಿ 2 ನಾಟಿ ಕೋಳಿ, ಅದು ಸಾಕಿರೋಂಥ ಕೋಳಿ, ಒಳ್ಳೆ ಟೇಸ್ಟ್ ಅದು. ಓಕೆ ಫ್ರೆಂಡ್ಸ್, ಇವತ್ತಿನ ದೇವಸ್ಥಾನದ ಪೂಜೆ ಎಲ್ಲ ಮುಗೀತು. ಪೂಜೆ ಮಾಡಿಸ್ಕೊಂಡ್ವಿ, ದರ್ಶನ ಮುಗಿಸ್ಕೊಂಡು ಹೊರಟಿದ್ದೀವಿ. ಬನ್ನಿ ಹೋಗೋಣ. ಎಲ್ಲ ಸ್ಟ್ರೈನ್ ಆಗಿಬಿಟ್ಟಿದ್ದೀವಿ ಆಲ್ರೆಡಿ. ಟೈಮ್ ಎಷ್ಟಿಗ? ಆಯಿತು 12:15. 11:40 ಬಂದಿದ್ದು, ಪರವಾಗಿಲ್ಲ. ಅರ್ಧ ಗಂಟೆಗೆಲ್ಲ ಪೂಜೆ ಮುಗಿಸಿದ್ದೀವಿ. ರಶ್ ಇಲ್ಲ ಅಂತ ಅಲ್ವಾ? ಲಾಸ್ಟ್ ಇಯರ್ ಸತ್ಯ ರಶ್ ಇತ್ತು, ಈ ಇಯರು ರಶ್ ಇಲ್ಲ. ಆಯಿತು ನೋಡೋಣ. ಸ್ವಾಮಿನಹಳ್ಳಿ ನೋಡಿ, ಅಲ್ಲಿ ಹಾಕಿಸ್ತಿದ್ದೀರಾ? ತೀರ್ಥ ತಗೊಂಡೋಗಲ್ವಾ? ಅಲ್ಲಿ ಹಾಕಿಸ್ಕೊಂಡು ಕುಯ್ಯಲ್ವಾ? ಶರ್ಮಟ್ ಕೊಡ್ತಾರೆ, ಕೊಡಿ ತಗೊಂಡಿದ್ದು ಮನೆಯಲ್ಲಿ. ಹಾಂ ಹಾಂ ಹಾಂ, ಅಲ್ಲಿ ಮಾಡಿಸ್ಕೊಂಡು ಒಬ್ಬರೇ ಬಂದಿದ್ದೀರಾ? ಆಷಾಢ ಪ್ರತಿ ವರ್ಷನೂ ಪೂಜೆ ಮಾಡಿಸ್ತೀರಾ? ಮಾಡ್ತೀವಿ ಅವತ್ತು ಓಟಲ್ಲ. ನಾವು ಮರಿ ಅಂತಂದು ಬೆಳಗ್ಗೆ ಕೊಟ್ಕೊಂಡು ಹೋಗ್ತೀವಿ. ಅಲ್ಲಿ ಕುಳಿಸ್ತೀರಾ? ಹೌದಾ? ಮತ್ತು ಅಲ್ಲಿ ಇರ್ತಾರಲ್ಲ, ಮಲ್ ಬಂಡಾರ ತಗೊಂಡು ಎಡ ಕೊಡ್ತೀವಿ. ಇನ್ನು ಅವರಿಗೆ ಓಡಿಸ್ಬಿಡ್ತೀವಿ. ಇನ್ನವರು ತಿಂತಾರೆ, ಇನ್ನು ಜನ ಓಡಿಸ್ತೀವಿ. ಅದೇ, ನೀವೇ ಸಾಕ್ತೀರಾ? ಏನೋ ಹಂದಿನ? ಸಾಕಷ್ಟ ಕೋಳಿ ಸಾಕದ ತಕ್ಕಂಗೆ. ಒಟ್ಟಲ್ಲಿ ತಿಂತೀರಾ? ಇಲ್ಲ, ತಿನ್ನಲ್ಲ. ಅಂದರೆ ನೀವು ಅರ್ಕೆ ಮಾತ್ರ? ಅರ್ಕೆ ತಿರ್ಸ್ತೀವಿ, ಅರ್ಕೆ ತಿರ್ಸ್ತೀವಿ. ಹಾಂ, ತಿನ್ನೋದು ತಿಂತಾರೆ ನಮ್ಮ ಕಡೆಯವ್ರು. ಹಾಂ, ನಾವು ಒಂದು ಮಾಡಿಲ್ಲ, ಸರಿ ಸರಿ. ಬಿಟ್ಟಿದ್ದೀವಿ. ಇವಳಿಗೆ ತಿಂಡಿ ಕೊಡಿಸಿದ್ದೀನಿ. ಅಲ್ಲ, ಹೆಂಗ್ ಆಡ್ತಾಳು ನೋಡಿ. ಏನು ಮಾಡಿದೆ ನಾನು? ಒದ್ದಾಡ್ತಾ ಇದೆಯಾ? ನಂಗೆ ನಡೆಯೋಕ್ಕಾಗ್ತಿಲ್ಲ. ಹೂ ಕೊಟ್ಟಲ್ವಾ? My sister is so beautiful. ಒಂದು ಸಿಸ್ಟರಾ? My mom is very beautiful more than my Only sister. mama? ಏನಂದ ಹೇಳಿ? ನೀನ್ ಚೆನ್ನಾಗಿರೋದೇನಕ್ಕೆ ಅಂದ್ರೆ ಅವ್ರು ಚೆನ್ನಾಗಿರೋದು. ಅನುಷಾ ಫೋಟೋ ತಕೊಡು ಅನುಷಾ. ಇಲ್ಲ, ತಿನ್ಕೊಂಬಂತೀವಿ ನಾವು. ತಿನ್ನಿ, ತಿನ್ಬಿಟ್ಟು ನಿಧಾನಕ್ಕೆ ಹೊರಡಿ. ನೋಡು ಅನುಷಾ, ಅಜ್ಜಿಗೆ ಎಷ್ಟು ಒಳ್ಳೆ ಬುದ್ಧಿ ಐತೆ. ನಿನ್ ಥರ ಇಲ್ವಲ್ಲ ಕೆಟ್ಟ. ನನ್ನ ಮಗನೇ ಎನರ್ಜಿ ಆಗಿರೋದು. ನಾವೆಲ್ಲ ಫುಲ್ ಡೌನ್ ಆಗಿದ್ದೀವಿ. ತೋರ್ಸು ಮುಖ, ತೋರ್ಸು. ಕಡ್ಡಿ, ನೀನು ಸ್ಟ್ರೈನ್ ಆಗಿಲ್ವಾ? ಇಲ್ಲಿ ಚೆನ್ನಾಗಿದೆ. ಎಲ್ಲಿ ನಿಂತ್ಕೋತೀಯ? ಅಲ್ಲಿ ಅಷ್ಟೊಂದು ಸತ್ತೆ ಐತೆ, ಹೋಗಕ್ಕಾಗಲ್ಲ. ಹಿಂಗೆ ನಿಂತ್ಕೊಂತೀನಿ. ಇಷ್ಟು ನಾನು ಬ್ಯಾಕ್ ಇವಳು ವಿಡಿಯೋಕ್ಕೆ ಬರಲ್ಲ, ಫೋಟೋ ತೆಗಿ ಇವು ಚೆನ್ನಾಗಿದೆ ಅಂತಾಳೆ. ಏನು ಮಾಡೋದು? ಎಲ್ಲಿ ನಿಂತ್ಕೋತೀಯ ನೀನು? ಎಲ್ಲಿ ನಿಂತ್ಕೋಬೇಕು? ಇಲ್ಲೇ ಬ್ಯಾಗ್ ಅಷ್ಟೇನೆ. ಬ್ಯಾಕ್ ಅಷ್ಟೇನಾ? ಕೈ ಮಾಡ್ಕೋತೀಯಾ? ಇಲ್ಲ, ಬರೀ ನಾನು ಟೈಟಾನಿಕ್ ಹೀರೋಯಿನ್.